ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡುವ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ. ಹಾಗಿರುವಾಗ ಅವರು ಸೆಕ್ಯುಲರ್ ತರ ಹೇಳಿಕೆ ಕೊಟ್ರೆ ಹಿಂದೂ ಧಾರ್ಮಿಕ ಮುಖಂಡರು ಸಿಟ್ಟಾಕೋದ್ರಲ್ಲಿ ಅಚ್ಚರಿಯೇನೂ ಇಲ್ಲ. ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠ ಮರೆತವರ ಕಡೆ ಶಿಕ್ಷಕ ದುರುಗುಟ್ಟಿ ನೋಡೋ ಹಾಗೆ ಈಗ ಮೋಹನ್ ಭಾಗವತ್ ಬಗ್ಗೆ ಸ್ವಾಮೀಜಿಯೊಬ್ಬರು ಅಸಮಾಧಾನಗೊಂಡಿದ್ದಾರೆ. ಆ ಸ್ವಾಮೀಜಿಯ ಹೆಸರು ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ. ಅಷ್ಟಕ್ಕೂ ಭಾಗವತ್ ಹೇಳಿಕೆಯನ್ನ ಇಂತಹ ಸ್ವಾಮೀಜಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕೇ ಹೊರತು ಸೆಕ್ಯುಲರ್ ಮಂದಿ ಅದನ್ನ ಕಿವಿ ಮೇಲೂ ಹಾಕೊಳ್ಳೋದಿಲ್ಲ. ಭಾಗವತ್ ಅಂತಹ ಹೇಳಿಕೆಗಳ ಮೂಲಕ ಆಗೀಗ ರಂಜಿಸ್ತಾರೆ ಮತ್ತು ಅನಂತರ ಯಥಾ ಪ್ರಕಾರ ತಮ್ಮ ಸ್ಕೂಲಿನ ಹಳೆಯ ಪಾಠವನ್ನೇ ಉರು ಹೊಡೆದುಕೊಳ್ತಾ ಇರೋದು ಹೊಸತೇನೂ ಅಲ್ಲ. ಮೊನ್ನೆ ಕೂಡ ಅವರು ಮಂದಿರ ಮಸೀದಿ ವಿಚಾರ ಎತ್ತಿ ಹಿಂದುತ್ವದ ಮಂದಿಯನ್ನ ಹೆದರಿಸೋ ತರ ಪೋಸ್ ಕೊಟ್ಟಿದ್ರು. ಪುಣೆಯಲ್ಲಿ ಭಾರತ ವಿಶ್ವಗುರು ಕುರಿತು ಉಪನ್ಯಾಸ ನೀಡಿದ ಭಾಗವತ್ ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನ ಪ್ರತಿಪಾದಿಸಿದ್ರು. ದೇವಾಲಯ ಮಸೀದಿ ವಿವಾದಗಳು ಮತ್ತೆ ತಲೆದೋರ್ತಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ನಂತರ ಕೆಲವರು ಇಂತಹ ವಿಷಯಗಳನ್ನ ಎತ್ತೋ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಅವರು ಭಾವಿಸ್ತಿರೋದಾಗಿ ಟೀಕಿಸಿದ್ರು. ದೇಶ ಸಾಮರಸ್ಯದಿಂದ ಒಟ್ಟಿಗೆ ಬದುಕಬಹುದು ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ ಅಂತಾನು ಹೇಳಿದ್ರು. ಬಹಳ ಸಮಯದಿಂದ ಸಾಮರಸ್ಯದಿಂದ ಬದುಕ್ತಿದ್ದೇವೆ. ಈ ಸಾಮರಸ್ಯವನ್ನ ಜಗತ್ತಿಗೂ ತಿಳಿಸೋಕೆ ನಾವು ಬಯಸಿದ್ರೆ ಅದರ ಮಾದರಿಯನ್ನ ರಚಿಸಬೇಕಾಗಿದೆ ಅಂತ ಹೇಳಿದ್ರು. ರಾಮ ಮಂದಿರ ನಿರ್ಮಾಣದ ನಂತರ ಕೆಲವರು ಇನ್ನೂ ಇದೇ ರೀತಿಯ ವಿಷಯ ಎತ್ತುವ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಭಾವಿಸ್ತಾರೆ. ಇದು ಸ್ವೀಕಾರಾರ್ಹವಲ್ಲ ಅಂತ ಅವರು ಹೇಳಿದ್ರು. ದಿನವೂ ಹೊಸ ವಿವಾದ ಹುಟ್ಕೊಳ್ತಾ ಇದೆ. ಇದನ್ನ ಒಪ್ಪೋಕೆ ಸಾಧ್ಯ ಇಲ್ಲ. ನಾವು ಒಟ್ಟಿಗೆ ಬದುಕಬಹುದು ಅಂತಾನು ಹೇಳಿದ್ರು. ಈಗ ಈ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತೆ. ಈ ವ್ಯವಸ್ಥೆಯಲ್ಲಿ ಜನ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ಅವರು ಸರ್ಕಾರ ನಡೆಸ್ತಾರೆ. ಪ್ರಾಬಲ್ಯದ ದಿನಗಳು ಮುಗಿದಿವೆ ಅಂತ ಹೇಳಿದ್ರು. ಪ್ರತಿಯೊಬ್ಬರೂ ತಮ್ಮನ್ನ ತಾವು ಭಾರತೀಯರು ಅಂತ ಗುರುತಿಸಿಕೊಂಡ್ರೆ ಪ್ರಾಬಲ್ಯದ ಮಾತಾಡುವ ಪ್ರಮೇಯವೇ ಬರೋದಿಲ್ಲ. ಯಾಕೆ ಪ್ರಾಬಲ್ಯದ ಭಾಷೆ ಬಳಸಲಾಗ್ತಿದೆ ಅಂತ ಭಾಗವತ್ ಪ್ರಶ್ನಿಸಿದ್ರು. ಯಾರು ಅಲ್ಪಸಂಖ್ಯಾತರು ಮತ್ತು ಯಾರು ಬಹುಸಂಖ್ಯಾತರು, ಇಲ್ಲಿ ಎಲ್ಲರೂ ಸಮಾನರೇ. ಈ ರಾಷ್ಟ್ರದ ಸಂಪ್ರದಾಯ ಅಂದ್ರೆ ಎಲ್ಲರೂ ತಮ್ಮದೇ ಆದ ಪೂಜಾ ವಿಧಾನಗಳನ್ನ ಅನುಸರಿಸಬಹುದು. ಸಾಮರಸ್ಯದಿಂದ ಬದುಕೋದು ಮತ್ತು ನಿಯಮಗಳು ಮತ್ತು ಕಾನೂನುಗಳನ್ನ ಪಾಲಿಸೋದು ಮಾತ್ರನೇ ಬೇಕಿರೋದು ಅಂತ ಅವರು ಹೇಳಿದ್ರು. ಭಾಗವತ್ ನೀಡಿದ್ದ ಈ ಹೇಳಿಕೆ ಬಗ್ಗೆ ಮಠಾಧೀಶರ ಸಂಘಟನೆಯಾದ ಅಖಿಲ ಭಾರತೀಯ ಸಂತ ಸಮಿತಿ ತಕರಾರು ತೆಗೆದಿದೆ. ಎಕೆಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಅಂತಹ ಧಾರ್ಮಿಕ ವಿಷಯಗಳನ್ನ ಆರ್ಎಸ್ಎಸ್ಗಿಂತ ಧಾರ್ಮಿಕ ಮುಖಂಡರು ನಿರ್ಧರಿಸಬೇಕು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಅನ್ನು ಅವರು ಸಾಂಸ್ಕೃತಿಕ ಸಂಸ್ಥೆ ಅಂತ ಕರೆದಿದ್ದಾರೆ. ಧರ್ಮದ ವಿಷಯ ಬಂದಾಗ ಅದನ್ನ ಧಾರ್ಮಿಕ ಮುಖಂಡರು ನಿರ್ಧರಿಸಬೇಕು ಮತ್ತು ಅವರು ಏನು ನಿರ್ಧರಿಸ್ತಾರೋ ಅದನ್ನ ಸಂಘ ಮತ್ತು ವಿಎಚ್ಪಿ ಸ್ವೀಕರಿಸುತ್ತೆ ಅಂತ ಸರಸ್ವತಿ ಹೇಳಿದ್ದಾರೆ. ಹಿಂದೆ ಕೂಡ ಭಾಗವತ್ ಅವರ ಇದೇ ರೀತಿಯ ಹೇಳಿಕೆಗಳ ಹೊರತಾಗಿಯೂ 56 ಹೊಸ ಸ್ಥಳಗಳಲ್ಲಿ ದೇವಾಲಯ ರಚನೆಗಳನ್ನು ಗುರುತಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಧಾರ್ಮಿಕ ಸಂಸ್ಥೆಗಳು ಹೆಚ್ಚಾಗಿ ರಾಜಕೀಯ ಅಜೆಂಡಾಗಿಂತ ಸಾರ್ವಜನಿಕರ ಭಾವನೆಗೆ ಪ್ರತಿಕ್ರಿಯೆಯಾಗಿ ಕೆಲಸ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಸರಸ್ವತಿ ಅವರು ಇಷ್ಟೊಂದು ಶ್ರಮ ತೆಗೆದುಕೊಳ್ಳುವ ಅಗತ್ಯವೇ ಇರಲಿಲ್ಲ. ಭಾಗವತ್ ಅವರೇ ಸ್ವತಃ ಮೊನ್ನೆ ತಾವು ನೀಡಿದ ಹೇಳಿಕೆಯನ್ನ ಮರೆತು ಸರಸ್ವತಿಯಂತಹ ಗುರುಗಳಿಗೆ ಇಷ್ಟವಾಗಬಲ್ಲ ಹೊಸ ಹೇಳಿಕೆಯನ್ನ ನೀಡ್ತಾ ಇದ್ರು. ಸದ್ಯಕ್ಕೆ ಅವರ ಮತ್ತೊಂದು ಹೇಳಿಕೆಗಾಗಿ ನಿರೀಕ್ಷೆ ಮಾಡಬಹುದಷ್ಟೇ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.